ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು 4ನೆಯ ತರಗತಿಯ ಕಲಿ ಕನ್ನಡದ ಭಾಷೆಯ ಮೊದಲನೆಯ ಪದ್ಯವನ್ನು ವಿವರಿಸುತ್ತಿದ್ದೇನೆ. ಮೊದಲನೆಯ ಪದ್ಯ, 1000 ಕಂಬಗಳಾಗೋಣ. 1000 ಅಂತಂದರೆ 1000, ಕಂಬಗಳಾಗೋಣ ಅಂದರೆ ಪಿಲ್ಲರ್ಸ್. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ. ಭಾರತ ಮಾತೆ ಅನ್ನೋದು ಮಾತೆ, ಇದೊಂದು ಮಂದಿರ, ಟೆಂಪಲ್, ದೇವಸ್ಥಾನ. 1000 ಕಂಬಗಳಾಗೋಣ. 1000 ಕಂಬಗಳೇ ಯಾಕೆ ಅಂತಂದರೆ ನಮ್ಮ ದೇಶವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಲು ಗೋಸ್ಕರ ನಾವೆಲ್ಲರೂ ಕೂಡ 1000 ಕಂಬಗಳಾಗಿ ನಿಲ್ಲೋಣ ಈ ಭಾರತ ಮಾತೆಯ ಮಂದಿರಕ್ಕೆ. ಮೀನ್ಸ್ ಲೆಟ್ ಅಸ್ ಬಿಕಮ್ 1000 pillars ಟು ದಿ ಟೆಂಪಲ್ ಆಫ್ ಮದರ್ ಇಂಡಿಯಾ. ಸೊ ನೆಕ್ಸ್ಟ್ ಈಸ್ ಭರತ ಭೂಮಿಯ ರಕ್ಷಣೆಗೆ. ಭರತ ಭೂಮಿಯ ರಕ್ಷಣೆಗೋಸ್ಕರ ಕೋಟಿ ಸೈನಿಕರಾಗೋಣ. ನಾವೆಲ್ಲರೂ ಸೈನಿಕರಂದರೆ ಸೋಲ್ಜರ್ಸ್ಗಳಾಗೋಣ, ಕೋಟಿ ಸೈನಿಕರಾಗೋಣ. ಯಾಕಂತಂದರೆ ಭರತ ಭೂಮಿಯ ರಕ್ಷಣೆಗೋಸ್ಕರ. ಲೆಟ್ಸ್ ಬಿ ಅ ಕ್ರೋರ್ಸ್ ಆಫ್ ಸೋಲ್ಜರ್ಸ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ಆಫ್ ಇಂಡಿಯಾ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ವಿಶ್ವ ಅಂದರೆ ವರ್ಲ್ಡ್. ವಿಶ್ವ ಜೀವನವು ನಮ್ಮ ಜೀವನ, ವಿಶಾಲ ಹೃದಯಗಳಾಗೋಣ. ಎಲ್ಲರೂ ನಾವು ವಿಶಾಲ ಹೃದಯಗಳಾಗೋಣ. ವಿಶ್ವ ಜೀವನವನ್ನು ನಮ್ಮ ಜೀವನ ಅಂತ ತಿಳ್ಕೊಂಡು ವಿಶಾಲ ಹೃದಯಗಳಾಗೋಣ. ಓಕೆ, ದ ವರ್ಲ್ಡ್ ಲೈಫ್ ಈಸ್ ಅವರ್ ಲೈಫ್. ಲೆಟ್ ಅಸ್ ಬಿ ಅ ಓಪನ್ ಹಾರ್ಟೆಡ್. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಎಲ್ಲ ದೇಶಕ್ಕೂ ಅಂದರೆ ಎಲ್ಲ ಕಂಟ್ರಿಗೂ, ಎಲ್ಲ ಕಾಲಕ್ಕೂ ಅಂದರೆ ಎಲ್ಲ ಸಮಯದಲ್ಲೂ, ಆಲ್ ದ ಟೈಮ್ ಸಾಧನೆ ಸಫಲತೆ ಅಂದರೆ ಸಕ್ಸಸ್. ಹಂಚೋಣ ಅಂದರೆ ಸ್ಪ್ರೆಡ್. ಲೆಟ್ಸ್ ಶೇರ್ ದ ಅಚೀವ್ಮೆಂಟ್ ಆ್ಯಂಡ್ ದ ಸಕ್ಸಸ್ ಆಫ್ ಆಲ್ ಕಂಟ್ರಿ ಆಲ್ ದ ಟೈಮ್. ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ಸ್ವಾಭಿಮಾನದಂಥ ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಸ್ವಾಭಿಮಾನದಂಥ ಸಾರ್ಥಕ ಬದುಕಿನ ಮಾನವತೆಯನ್ನು ನಾವು ಮೆರೆಯೋಣ ಅಂತ. ಅಂದರೆ ಲೆಟ್ಸ್ ಸೆಲೆಬ್ರೇಟ್ ದ ಹ್ಯುಮ್ಯಾನಿಟಿ ಆಫ್ ಮೆನಿ ಮೀನಿಂಗ್ಫುಲ್ ಲೈಫ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ. ಒಂದೇ ಮನದಿಂದ, ಒಂದೇ ಧ್ವನಿ, ಎಲ್ಲರ ಮನಸ್ಸು ಒಂದೇ ಥರ, ಒಂದೇ ಧ್ವನಿ, ಒಂದೇ ವಾಯ್ಸ್. ನಾವು ರಾಷ್ಟ್ರವ ಕಟ್ಟುತ್ತಾ ನಲಿಯೋಣ ಅಂದರೆ ಸಂತೋಷ ಪಡೋಣ. ನಾವು ಯಾವ ಥರ ರಾಷ್ಟ್ರವನ್ನು ಕಟ್ತೀಬೇಕು ಅಂದರೆ ಎಲ್ಲ ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟೋಣ. ಲೆಟ್ಸ್ ಬಿಲ್ಡ್ ಅ ನೇಷನ್ ವಿತ್ ಒನ್ ಮೈಂಡ್ ಆ್ಯಂಡ್ ಒನ್ ವಾಯ್ಸ್. ಅರ್ಥ ಆಯ್ತಲ್ಲ? ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ಬಗೆ ಬಗೆ ಅಂದರೆ ಬೇರೆ ಬೇರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಣ್ಣದ ಅಂದರೆ ಕಲರ್ಫುಲ್. ಹೂದಳದಂತೆ, ಹೂವಿನ ದಳಗಳು ಬೇರೆ ಬೇರೆ ರೀತಿ ಕಲರ್ಫುಲ್ ಆಗಿರುತ್ತೆ. ವೈವಿಧ್ಯವನ್ನು ಬೆಳೆಸೋಣ. ಅದು ಸ್ಟೆಮ್ ಒಂದೇ ಇರುತ್ತೆ, ಆದರೆ ಹೂಗಳ ಕಲರ್ಸ್ ನೋಡಿ ಬೇರೆ ಬೇರೆ ಇರುತ್ತೆ ಅಲ್ವಾ? ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಗುಲಾಬಿ ಹೂವು ತಗೋಣ, ರೋಸ್, ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಆದರೆ ಅದು ಒಂದೇ ಹೂವು ಅಲ್ವಾ? ಅದೇ ರೀತಿ ನಾವು ಬಗೆ ಬಗೆ ಬಣ್ಣದ ಹೂದಳ ಇದ್ದರೂ ಕೂಡ ವೈವಿಧ್ಯವನ್ನು ನಾವು ಬೆಳೆಸೋಣ. Okay, let's grow diverse people like a colorful flowers. ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಗಳ ಬಿತ್ತೋಣ. ಸಮತೆ ಅಂದರೆ ಈಕ್ವಾಲಿಟಿ, ಎಲ್ಲರೂ ಸಮಾನರು ಅನ್ನೋಂಥ ದೀಪವನ್ನು ಬೆಳಗೋಣ. ಮತ್ತು ಪ್ರೀತಿ ಮಮತೆಯನ್ನು ಪ್ರತಿಯೊಬ್ಬ ಜನರಲ್ಲೂ ನಾವು ಕೂಡ ಪ್ರೀತಿ ಮತ್ತು ಮಮತೆಯನ್ನು ಬಿತ್ತೋಣ. ಅಂತಂದರೆ ಲೆಟ್ಸ್ ಲೈಟ್ ದ ಲ್ಯಾಂಪ್ ಆಫ್
equality and saw a love. Next, ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ನಮ್ಮಲ್ಲಿರುವಂಥ ದ್ವೇಷ ಅಸೂಯೆನ ಎಲ್ಲರನ್ನ ಬಿಟ್ಟು ನಾವು ಒಂದು ಸ್ಟ್ರಾಂಗ್ ಆದಂಥ ಭಾರತವನ್ನು ಕಟ್ಟೋಣ. ಸೊ ಲೆಟ್ಸ್ ಲೀವ್ ದ ಹೇಟ್ರೆಡ್ ಆ್ಯಂಡ್ ಜೆಲಸಿ ಆ್ಯಂಡ್ ಬಿಲ್ಡ್ ದ ಸ್ಟ್ರಾಂಗ್ ಇಂಡಿಯಾ. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಈ ಪದ್ಯವನ್ನು ಬರೆದವರು ಆನೇಕಲ್ ಕೃಷ್ಣಮೂರ್ತಿ ಕಾಟಿ. ಶ್ರೀ ಆನೇಕಲ್ ಕವಿ ಪರಿಚಯ ನೋಡೋಣ. ಶ್ರೀ ಆನೇಕಲ್ ಕೃಷ್ಣಮೂರ್ತಿ ಕಾಟೆ ಇವರು 7-8-1946 ಆನೇಕಲ್ನಲ್ಲಿ ಜನಿಸಿದರು. ಇವರು ಉತ್ತಮ ಬರಹಗಾರರು, ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರು ಕೂಡ ಆಗಿದ್ದರು. ಇವರು ಅಪ್ಸರೆ, ಅಪರಂಜಿ, ಸ್ವಾತಂತ್ರ್ಯದ ತೇರು, ಸ್ವತಂತ್ರ ಸಿಂಧೂರ, 1000 ದಳಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಪದ್ಯವನ್ನು ಇವರು ಸ್ವತಂತ್ರ ಸಿಂಧೂರ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಎಲ್ಲರಿಗೂ ಈ ಪದ್ಯ ಅರ್ಥವಾಯಿತೆಂದು ತಿಳಿಯುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.